ನೋಡಿ ಹೆಸರಿಗಷ್ಟೇ ಹೈಫೈ ಹೋಟೆಲ್ಗಳ್ರಿ, ಅಲ್ಲಿ ತಿನ್ನೋ ಮುನ್ನ ಹುಷಾರಾಗಿರಿ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ದಾಳಿ ಮಾಡಿದಾಗ ಆ ಹೋಟೆಲ್ಗಳ ಬಂಡವಾಳ ಬಯಲಾಗಿ ಹೋಗಿದೆ. UB ಸಿಟಿಯಲ್ಲಿರೋ ಹೋಟೆಲ್ಗಳ ಮೇಲೆ ಮೆಗಾ ರೇಡ್ ಆಗಿದೆ. ಆಹಾರ ಇಲಾಖೆಗಳ ಅಧಿಕಾರಿಗಳು ಹೋಟೆಲ್ಗಳ ಮೇಲೆ ರೇಡ್ ಮಾಡಿದಾಗ ಕೆಟ್ಟ ಕೆಟ್ಟ ಮಾಂಸಗಳು, ಆಹಾರ ಸೇವಿಸಲು ಯೋಗ್ಯ ಅಲ್ಲದ ಮಾಂಸಗಳು ಸಿಕ್ಕಿದ್ದಾವೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ರೇಡ್ ಆಗಿದೆ. ಆ ವೇಳೆ ಇಂಥದ್ದೊಂದು ಆಘಾತಕಾರಿ ಮಾಹಿತಿ. 60ಕ್ಕೂ ಹೆಚ್ಚು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಆಗಿದ್ದಾವೆ. ಒಟ್ಟು 30 ತಂಡಗಳಿಂದ 3 ದಿನಗಳ ಕಾಲ ದಾಳಿ ಮಾಡಲಾಗಿದೆ ವೀಕ್ಷಕರೇ. 3 ದಿನಗಳ ಕಾಲ ದಾಳಿ ವೇಳೆ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿದೆ. ಲಿಟ್ರಲಿ ಅವಧಿ ಮೀರಿದ್ದೆ. ಅದನ್ನು ತಿಂದ್ರೆ ಮನುಷ್ಯ ಬದುಕೋದು ಕಷ್ಟ. ಕೊಳೆತ ಮಾಂಸ, ಆಹಾರ ಪದಾರ್ಥ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಏನು 5 ಸ್ಟಾರ್ ಹೋಟೆಲ್ ಅಂತ ಇವು ಕೊಳೆತ ಮಾಂಸ ಇಡ್ತಾರೆ. ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳುಹಿಸಿದ ಆಹಾರ ಸುರಕ್ಷತಾ ಇಲಾಖೆ ಏನು ಆ ಲ್ಯಾಬ್ಗೆ ಕಳಿಸಿದೆ ಆ ಮಾಂಸವನ್ನ. ಒಟ್ಟು 77 ಆಹಾರ ಮಾದರಿ ಪರೀಕ್ಷೆಗೆ ಕಳುಹಿಸಿದೆ ಇಲಾಖೆ. 77 ಮಾದರಿಯನ್ನ. ಬೆಂಗಳೂರಿನ ಪಂಚತಾರಾ ಹೋಟೆಲ್ ಮೇಲೆ ದಾಳಿಯಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ರೇಡ್ ಮಾಡಲಾಗಿದೆ. ರೇಡ್ ಮಾಡಿದಾಗ ಇಂಥದ್ದೊಂದು ಆಘಾತಕಾರಿ ಮಾಹಿತಿ ಇದೆ. ಅಲ್ಲಿ 60ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ. 5 ಸ್ಟಾರ್ 7 ಸ್ಟಾರ್ 3 ಸ್ಟಾರ್ ಎಲ್ಲ ಹೋಟೆಲ್ಗಳು ಅದರಲ್ಲಿ ಒಳಗೊಂಡಂತಿದ್ದಾವೆ. ಅಲ್ಲಿ ಹೋಗಿ ನೋಡಿದ್ರೆ ಮಾಂಸ ಒಳತು ಹೋಗಿದೆ. ತಿನ್ನೋದಕ್ಕೆ ಯೋಗ್ಯವಲ್ಲ ಮಾಂಸ. ಫಂಗಲ್ಸ್ ಬಿದ್ದು ಹೋಗಿದೆ ಅದಕ್ಕೆ. ಅದನ್ನು ನೋಡಿದ್ರೆ ಅಸಹ್ಯ ಆಗುತ್ತೆ. ಅಂತಹ ಮಾಂಸವನ್ನ ಬಂದಿರತಕ್ಕಂಥ ಗ್ರಾಹಕರಿಗೆ ಕೊಡ್ತಾರಲ್ಲ ಇವರು, ಇವರಿಗೆ ಸ್ವಲ್ಪನಾದರೂ ಮನುಷ್ಯರಿಗಿರುವ ಗುಣ ಇದಾವ ಅಂತ ಹೇಳಿ. ಮನುಷ್ಯರಿಗಿರುವ ಗುಣ ಹೇಳೋದಕ್ಕೆ 5 ಸ್ಟಾರ್ ಹೋಟೆಲ್ಲು, ತಿನ್ನೋದಕ್ಕೆ ಫುಟ್ಪಾತ್ನಲ್ಲಿ ಇಡ್ತಾರಲ್ಲ ಅದು ಬೆಸ್ಟು. ಎಷ್ಟೋ ಚೆನ್ನಾಗಿರುತ್ತದು. ಅವರು ಡೈಲಿ ರೋಟೀನ್ ಆಗ್ತಾ ಇರುತ್ತೆ. 5 kg 10 kg ಮಾಡ್ತಾರೆ. ಅದು ಸೆಲ್ ಆಗುತ್ತೆ, ಮತ್ತೆ ನಾಳೆ ಫ್ರೆಶ್ ತರ್ತಾರೆ, ಮಾರ್ತಾರೆ. ಬಟ್ ಇಂಥ ಹೋಟೆಲ್ಗಳು 5 ಸ್ಟಾರ್ ರೀ, 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಬಿಲ್ ನೋಡಿದ್ರೆ ಗಗನಕ್ಕೇರಿರುತ್ತೆ. 1 ಗಂಟೆ ಕೂತು ಊಟ ಮಾಡಿದ್ರೆ 2,000 3,000 5,000 ಇಲ್ಲಿ ಆಚೆ ಬರೋಕ್ಕಾಗಲ್ಲ. ಅಂತಹ ಹೋಟೆಲ್ಗಳಲ್ಲಿ ಇಂತಹ ಕರ್ಮಕಾಂಡ. ಇಂತಹ ಹೋಟೆಲ್ಗಳ ಮೇಲೆ 30 ತಂಡಗಳಿಂದ ಬರೋಬ್ಬರಿ 3 ದಿನಗಳ ಕಾಲ ರೇಡ್ ಮಾಡಲಾಗಿದೆ ಅಧಿಕಾರಿಗಳಿಂದ. ರೇಡ್ ಮಾಡಿದಾಗ ಅಲ್ಲಿ ಕೊಳೆತ ಮಾಂಸ, ಕೊಳೆತ ತರಕಾರಿ, ಮೊಸರು, ಹಾಲು ಎಲ್ಲವೂ ಸಿಕ್ಕಿದ್ದಾವೆ. ಸೊ ಅದನ್ನು ಲ್ಯಾಬ್ಗೆ ಕಳಿಸಲಾಗಿದೆ. ಕೆಲವು ಹೋಟೆಲ್ಗಳಿಗೆ ಆಲ್ರೆಡಿ ನೋಟಿಸ್ ಕೊಡಲಾಗಿದೆ. ಇನ್ನು ಕೆಲವು ಹೋಟೆಲ್ಗಳಿಗೆ ಏನು ಕಾನೂನಿನ ಪ್ರಕಾರ ಏನಾಗಬೇಕು ಎಲ್ಲದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೈಫೈ ಹೋಟೆಲ್ಗಳ ಕೊಳೆತ ಬಂಡವಾಳ ಬಯಲಾಗಿದೆ. ನಾಚಿಕೆ ಆಗಬೇಕು ಈ ಹೋಟೆಲ್ಗಳಿಗೆ ನಡೆಸೋದಕ್ಕೆ. ಯೋಗ್ಯರೇ ಅಲ್ಲ ಇವರು. ಈಗಾಗಲೇ ಕೆಲ ಹೋಟೆಲ್ಗಳಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಸ್ಥಳದಲ್ಲೇ ನೋಟಿಸ್ ನೀಡಿದ ಆಹಾರ ಸುರಕ್ಷತಾ ಇಲಾಖೆ ಕೆಲವು ಹೋಟೆಲ್ಗಳಿಗೆ ಆಲ್ರೆಡಿ ನೋಟಿಸ್ ಅನ್ನ ನೀಡಿದೆ. ಕೆಲ ಹೋಟೆಲ್ಗಳಿಗೆ ಕೋರ್ಟ್ ಮೂಲಕ ನೋಟಿಸ್ ಅನ್ನ ಕೊಡಿಸಲು ಸೂಚನೆಯನ್ನ ಕೊಡಲಾಗಿದೆ ಅಧಿಕಾರಿಗಳಿಂದ. ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಲು ಶಿಫಾರಸು ಕೂಡ ಮಾಡಲಾಗಿದೆ. ಮಾಡಲೇಬೇಕು. ಇಂಥ ಹೋಟೆಲ್ಗಳು ಮುಂದುವರೆದರೆ ಬಹಳ ಜನಗಳ ಮೇಲೆ, ಆಹಾರ ಸೇವಿಸುವ ಜನಗಳ ಮೇಲೆ ಎಂಥ ಪರಿಣಾಮ ಅಂತ ಹೇಳಿದ್ರೆ ಜೀವಕ್ಕೆ ಬಹಳ ಕುತ್ತು ಬಂದುಬಿಡುತ್ತೆ. ಹೀಗಾಗಿ ಕೋರ್ಟ್ ಮೂಲಕ ನೋಟಿಸ್ ನೀಡಲು ಪ್ಲಾನ್ ಆಗಿದೆ. ಅಂದರೆ ಇವರು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಗ್ರಾಹಕರಿಗೆ ಸುರಕ್ಷಿತ ಆಹಾರವನ್ನು ಒದಗಿಸ್ತಾ ಇಲ್ಲ. ಅದಕ್ಕೆ ಈ ಹೋಟೆಲ್ಗಳು ಯಾವುದು ಯೋಗ್ಯವಲ್ಲ ಸುರಕ್ಷಿತ ಆಹಾರವನ್ನು ಒದಗಿಸೋದಕ್ಕೆ. ಹೈಫೈ ಹೋಟೆಲ್ಗಳ್ರಿ ಇವೆಲ್ಲ. ನೋಡೋದಕ್ಕೆ ಲೈಟಿಂಗು, ಮತ್ತೊಂದು ಸೀಟು ಎಲ್ಲ ಸಖತ್ತಾಗಿರುತ್ತೆ. ನಮಗೆ ಬೇಕಾಗಿರೋದು ಊಟ ಅಲ್ವಾ? ದೇಹಕ್ಕೆ ಸೇರೋದು ಊಟ, ಸೀಟಲ್ಲ ದೇಹಕ್ಕೆ ಸೇರೋದು. ಕೂತ್ಕೊಳ್ಳೋಕೆ ಸಾಕು ಸೀಟು, ಲೈಟಿಂಗ್ ನೋಡೋದಕ್ಕೆ ಸಾಕು. ನಾವು ಬದುಕಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರ ಚೆನ್ನಾಗಿರಬೇಕು. ಬಟ್ ಅಲ್ಲೋಗಿ ಅಧಿಕಾರಿಗಳು ನೋಡಿದಾಗ ಲಿಟ್ರಲಿ ಶಾಕ್ ಆಗಿದ್ದಾರೆ ಅಧಿಕಾರಿಗಳು. ಎಂಥ ಹೋಟೆಲ್ ಸ್ವಾಮಿ ಇವೆಲ್ಲ ಅಂತ ಹೇಳಿ. ಆ ಮಾಂಸವನ್ನ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಸ್ವಲ್ಪನಾದ್ರೂ ತಿನ್ನೋಕೆ ಯೋಗ್ಯ ಇರಬೇಕಲ್ವಾ? ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನೋದ್, ನೋಡಿ
ಈ ಹೋಟೆಲ್ ಮಾಲೀಕರಿಗೆ ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ಸ್ವಲ್ಪನಾದ್ರೂ ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಂದಿರತಕ್ಕಂಥ ಗ್ರಾಹಕರಿಗೆ ಎಂತಹ ಊಟವನ್ನ ಸೇವನೆ ಮಾಡೋದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೊಳೆತ ಮಾಂಸ, ಅಲ್ಲಿ ಬಳಸುವ ತರಕಾರಿಗಳು, ಮೊಸರು ಎಲ್ಲವನ್ನೂ ಕೂಡ ಎಕ್ಸ್ಪೈರಿ ಆಗಿದ್ದು ಬಳಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಹೋಟೆಲ್ ನಡೆಸೋದಕ್ಕೆ ಯೋಗ್ಯರಾ ಅಂತ ಹೇಳಿ ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಾದೇವ್ ದುಗ್ಗವ್ 3 ದಿನಗಳ ಕಾಲ FSSAI ಅಧಿಕಾರಿಗಳು ಒಂದು ನಗರದ 60ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡುತ್ತಾರೆ. ಆ ಒಂದು ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಘಾತಕಾರಿ ವಿಚಾರಗಳು ಈಗಾಗಲೇ ಬೆಳಕಿಗೆ ಬಂದಿದೆ. ಅಂದ್ರೆ 1 ವರ್ಷದ ಹಳೆಯ ಮಾಂಸ, ಜೊತೆಗೆ ತಿಂಗಳಾಂಗಟ್ಲೆ ಇರ್ತಕ್ಕಂಥ ಎಕ್ಸ್ಪೈರ್ ಆಗಿರ್ತಕ್ಕಂಥ ಹಾಲು, ಮಸಾಲೆ ಪದಾರ್ಥ ಮತ್ತೆ ಪನ್ನೀರು ಸೇರಿ ಹಲವು ಐಟಮ್ಗಳನ್ನ ಈಗಾಗಲೇ FSSAI ಅಧಿಕಾರಿಗಳು ನೋಡಿ ಶಾಕ್ ಆಗಿದ್ದಾರೆ. ಇದಲ್ಲದಷ್ಟೇನೆ ಕೆಲವಷ್ಟು ಪಂಚತಾರ ಹೋಟೆಲ್ಗಳು ಬರ್ತಾವಲ್ಲ ನಗರದಲ್ಲಿ, ಸೋಕಾಲ್ಡ್ 7 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳು ಬರ್ತಲ್ಲ, ಆ ಹೋಟೆಲ್ಗಳಲ್ಲಿ ಈ ಒಂದು ಆಘಾತಕಾರಿ ಅಂಶ ಬಯಲಿಗೆ ಬಂದಿದೆ. ಆದ್ರೆ ಈಗ ನೋಡಿ ಎಷ್ಟು 60ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೆ ಕ್ಲೋಸ್ ಮಾಡ್ತಕ್ಕಂಥ ಹೋಟೆಲ್ ಯಾವುದು? UB ಸಿಟಿಯ ಸ್ಕೈ ಹೋಟೆಲ್ ಮಾತ್ರ ಕ್ಲೋಸ್ ಮಾಡಿದೆ. ಉಳಿದಿರ್ತಕ್ಕಂಥ ಹೋಟೆಲ್ಗಳು ನಿಯಮ ಮೀರಿ ಒಂದು ಫಂಗಸ್ ಆಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನ ಮತ್ತೆ ಮಾಂಸಗಳನ್ನ ಬಳಸಿದ್ರೆ ಅವುಗಳನ್ನ ಯಾಕೆ ಸೀಸ್ ಮಾಡಿಲ್ಲ? ಯಾಕಂದ್ರೆ ಅದು ಒನ್ ಆಫ್ ದಿ ಮಾನದಂಡ ಅಲ್ವಾ. ಯಾಕಂದ್ರೆ ಎಲ್ಲಾ ಹೋಟೆಲ್ಗಳು ಸಹ ಒಂದು ವೆಜ್ ಮತ್ತೆ ನಾನ್ ವೆಜ್ ಎರಡು ಎಲ್ಲವನ್ನು ಒಂದೇ ಫ್ರೀಜರ್ ಇಟ್ಟಿರ್ತಾರೆ, ಅದು ಒಂದು ಮಾನದಂಡ ಉಲ್ಲಂಘನೆ. ಮತ್ತೆ ಈ ಲೇಬಲ್ಗಳು ಎಕ್ಸ್ಪೈರ್ ಆಗಿರ್ತವೆ, ಅವುಗಳನ್ನು ಇಲ್ಲಿ ಎಕ್ಸ್ಪೈರ್ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿದ್ರೆ ಅದು ಮಾನದಂಡ ಉಲ್ಲಂಘನೆ. ಆ ಮಾನದಂಡ ಉಲ್ಲಂಘನೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅವ್ರುಗಳು ಯಾಕೆ ನೋಟಿಸ್ ಕೊಡಲಿಲ್ಲ? ನೋಟಿಸ್ ಕೊಟ್ಟಿದ್ದಾರೆ ಹೊರತು ಯಾಕೆ ಕ್ಲೋಸ್ ಮಾಡಲಿಲ್ಲ? ಎಲ್ಲೋ ಒಂದ್ ಕಡೆ ಕೇವಲ ಒಂದೇ ಹೋಟೆಲ್ಗಳ ಮೇಲೆ ನಾವು ಕ್ಲೋಸ್ ಮಾಡಿವಂತೆ ತೋರಿಸ್ಕೊಂಡು ಓದಿರೋದು ನಮಗೆ ಲ್ಯಾಬ್ ರಿಪೋರ್ಟ್ ಬರಬೇಕು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಬಂದ ನಂತರ ನಾವು ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ಟರೆ, ಯಾಕಂದ್ರೆ ಇಂಥ ಲ್ಯಾಬ್ ರಿಪೋರ್ಟ್ಗಳು ಸಾಕಷ್ಟು ಬಂದಿದ್ದಾವೆ, ಸಾಕಷ್ಟು ಬಂದರೂ ಸಹ ಒಂದು ಯಾವುದೇ ರೀತಿ 5 ಸ್ಟಾರ್ ಹೋಟೆಲ್ ಮೇಲೆ ಕ್ರಮ ಆಗಿಲ್ಲ. ಸೊ ಇದು ಒಂದು ಪ್ರಮುಖ ಕಾರಣ ಆಗಿದೆ. ಜೊತೆಗೆ ಈ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಅವ್ರ ಸರ್ಕಾರದ ನಿರ್ಧಾರ ಯಾವ ತರ ಇರುತ್ತೆ ಅನ್ನೋದು ಕಾದೊಳ್ಬೇಕು. ಯಾಕಂದ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಮುಂದಿನ ದಿನಗಳು ಇದೇ ತರ ಕಟ್ಟುನಿಟ್ಟಾಗಿ ಕೊಡ್ತೀವಿ ಅಂತ ಹೇಳಿದ್ರೆ ಆದ್ರೆ ಕ್ರಮ ಏನಾಗುತ್ತೆ ಅಂತ ಮುಂದಿನ ದಿನಗಳು ಕಾದ್ ನೋಡ್ಬೇಕಿದೆ. ಮಾದೇವ್. ಓಕೆ ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.